ದರ್ಶನ್ ಕ್ಯಾತ್ನಳ್ಳಿ ನಮ್ಮ ಪುಟ್ಟಣ್ಣಯ್ಯ ಅವರು ಇಷ್ಟೆಲ್ಲ ಕನಸಿಟ್ಕೊಂಡು ಬರ್ತಾ ಇದ್ದಾರೆ. ಇದು ನಿಜವಾಗ್ಲೂ ಒಂದು ಹಳ್ಳಿಗೆ, ಒಂದು ಊರಿಗೆ, ಒಂದು ತಾಲೂಕಿಗೆ ಆಗಬೇಕಾಗಿರುವಂತಹ ನಿಜವಾದ ರೈತನ ಭೂಮಿಗೆ ಆಗಬೇಕಾಗಿರುವಂತಹ ಕೆಲಸ. ಇದಕ್ಕೆ ಈ ಎಲ್ಲ ಯೋಚನೆಗೂ ಅಕ್ಷತಾ ಕಿಚನ್ ಸಪೋರ್ಟ್ ಆಗಿರುತ್ತೆ ಸರ್. ನಾನು ಸಪೋರ್ಟಿವ್ ಆಗಿರ್ತೀನಿ. ಎಲ್ಲವೂ ಕೂಡ ಇಲ್ಲಿ ಒಂದು ಸುಂದರವಾದ ಕುಟುಂಬ ರೂಪುಗೊಳ್ಳಕ್ಕೇನೆ ಇರುವಂತಹ ಒಂದು ಯೋಚನೆಗಳು. ಕುಟುಂಬ ಚೆನ್ನಾಗಿರಬೇಕು, ಆವಾಗ ಊರು ಚೆನ್ನಾಗಿರುತ್ತೆ, ದೇಶ ಚೆನ್ನಾಗಿರುತ್ತೆ. ಇದು ನಾನು ಒಪ್ತೀನಿ. ಯಾಕಂದ್ರೆ ನೀವು ಒಬ್ಬ ಫ್ಯಾಮಿಲಿ ಮ್ಯಾನ್, ನೀವು ಹೇಳಿದ್ರಿ ನನ್ನ ಕುಟುಂಬದ ಹಿನ್ನೆಲೆ, ಕುಟುಂಬನೂ ಕೂಡ ತುಂಬ ಇಂಪಾರ್ಟೆಂಟ್ ಅಂತ. ಸೊ ಈ ಮಧ್ಯದಲ್ಲಿ ಹೆಣ್ಮಕ್ಳಿಗೆ ಅಂತಾನೆ, ಈ ನಮ್ಮ ಕ್ಷೇತ್ರದ ಹೆಣ್ಣು ಮಕ್ಕಳಿಗೆ ಅಂತಾನೆ ಅವ್ರ ಉದ್ಯೋಗಕ್ಕಾಗ್ಬೋದು, ಎಜುಕೇಷನ್ಗಾಗ್ಬೋದು, ಏನು ಬೇರೆ ಯಾವುದಾದ್ರೂ ಯೋಚನೆಗಳಿದೆಯಾ? ಸುಮಾರು ಮಾಡಿದ್ದೀವಿ, ಆಗಲೇ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಮನೆಯಲ್ಲೇ ಹೆಣ್ಮಕ್ಳು ದುಡ್ಕೊಳ್ಳೋಕ್ಕೆ 15,000 20,000 ಸಣ್ಣ ಮಿಷಿನ್ಗಳನ್ನ, ಹೊಲಿಗೆ ಮಿಷಿನ್ ಅಂತಾನೆ ಅಲ್ಲ, ಈಗ ಹಪ್ಪಳ ಮಾಡೋದಾಗ್ಲಿ, ರೊಟ್ಟಿ ಮಾಡೋದಾಗ್ಲಿ, ಈ ಥರದ ಸೋಲಾರ್ ಬೇಸ್ಡ್ ಮಿಷಿನ್ಗಳನ್ನ ಸುಮಾರು ಮನೆಗಳಿಗೆ ಕೊಟ್ಟಿದ್ದೀವಿ. ಕೆಲಸ ಮಾಡ್ತಿದ್ದಾರೆ ಆಗಲೇ. ನೆಕ್ಸ್ಟ್ ಕ್ಯಾಮ್ರಾ ತಗೊಂಡು ಡೈರಿ ಸಣ್ಣದಾಗಿ ಡೈರಿ ಮಾಡ್ಕೊಳ್ಳೋಂಥದ್ದಾಗಲಿ, ಅಥವಾ ಹಾಲು ಕರಿಯೋ ಮಿಷಿನ್ ಆಗಲಿ, ಸೋಲಾರ್ ಬೇಸ್ಡ್ ಪೌಲ್ಟ್ರಿ ಕೂಪ್ಗಳು ಸಣ್ಣದು. ಸೊ ಮನೆಯಲ್ಲೇ ಹಿಂಭಾಗ ಇಟ್ಕೊಂಡು, ಮುಂಭಾಗ ಇಟ್ಕೊಂಡು, ಅಥವಾ ತೋಟದಲ್ಲಿ ಇಟ್ಕೊಂಡು ಮಾಡೋಂಥದ್ದು. ಸೊ ಸ್ವಸಹಾಯ ಸಂಘಗಳಿಗೆ ಅತಿ ಹೆಚ್ಚು ಒತ್ತು ಕೊಟ್ಟು, ಈಗ ನೀವೇನು ಹೇಳಿದ್ನಲ್ಲ, ಈಗ ಈ ಕೋಆಪರೇಟಿವ್ ಸೊಸೈಟಿ ಮೂಲಕ ನಾವು ಬೆಳೆ ಬೆಳೆಯೋಕ್ಕೆ ಏನಂತ, ಬೆಳೆನ ಬೆಳೆದಿದ್ದನ್ನು ಕೋಆಪರೇಟಿವ್ ಸೊಸೈಟಿ ತಗೊಂಡು ಸ್ವಸಹಾಯ ಸಂಘಗಳಿಗೆ ಬೈ ಪ್ರಾಡಕ್ಟ್ಸ್ನ ಮಾಡಿಕೊಡಿ ಅಂತ ಕೊಡ್ತೀವಿ. ಅವ್ರು ಮಾಡಿ ಪ್ಯಾಕೇಜ್ ಮಾಡಿ ವಾಪಸ್ ಕೊಡೋದು. ಸೊ ಅವ್ರಿಗೆ ಮೇಜರ್ ಆಗಿರೋಂಥದ್ದು, ಅವ್ರಿಗೆ ಮಾರುಕಟ್ಟೆ ಇಲ್ಲ ಅನ್ನೋದು ಸಮಸ್ಯೆ. ಅವ್ರಿಗೆ ಕೇಳೋದು, ಯಾವುದೇ ಸ್ವಸಹಾಯ ಸಂಘಗಳು ಹೋದ್ರು ನಂಗೆ ಮಾರ್ಕೆಟ್ ಇಲ್ಲ ಅಂತಾರೆ. ನೀವು ಮಾರ್ಕೆಟ್ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ನೀವು ಮಾಡಿಕೊಡಿ, ನಾವು ಮಾರ್ಕೆಟ್ ಮಾಡ್ಕೋತೀವಿ. ಸೊ ಇದನ್ನೆಲ್ಲ ಅವ್ರಿಗೆ ಮಾಡಿಸ್ತಾ ಇದ್ದೀವಿ ಈಗ. ಸೊ ಈ ಥರದ್ದೆಲ್ಲ ಕೆಲಸಗಳು ಗ್ರೌಂಡ್ ಲೆವೆಲಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ಸಂಘ ಸಂಸ್ಥೆಗಳು, ಅದೇ ಸಂಘಟನೆಗಳು, ಸಣ್ಣ ಮಹಿಳೆ ಸ್ವಸಹಾಯ ಸಂಘಗಳ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಟವಲ್ಗಳ ಸಂಖ್ಯೆ ಕಮ್ಮಿ ಆಗಿದೆಯಲ್ಲ ಸರ್ ಊರಲ್ಲಿ? ಕರೆಕ್ಟ್, ನೀವು ಹೇಳಿದ್ದು 100% ಕರೆಕ್ಟು. ಹಳಬ್ರು ಇನ್ನೂ ಹಾಗೆ ಇಟ್ಕೊಂಡಿದ್ದಾರೆ, ಅವ್ರು ಏನೇನು ಮಾಡಿದ್ರು ತೆಗಿಯಲ್ಲ. ಆದರೆ ಹೊಸಬ್ರುಗಳಿಗೆ ಈಗ ಹಾಕ್ಸೋಕ್ಕೆ, ಈಗ ಹೊಸಬ್ರು ನಮ್ಮ ತಾಲೂಕು ಅಧ್ಯಕ್ಷರಾಗಿದ್ದಾರೆ, ಅವರು ಪ್ರತಿ ಹಳ್ಳಿಗೆ ಹೋಗಿ ಸಂಘಟನೆನ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೀವಿ. ಈಗೆಲ್ಲ ಸಂಘಟನೆ ಬಗ್ಗೆ ಅತಿ ಹೆಚ್ಚು ಆಸಕ್ತಿ ಕೊಟ್ಟು ಅದ್ರ ಬಗ್ಗೆ ಮಾಡ್ತಾಯಿದ್ದೀವಿ. ಆಸಕ್ತಿ ಅನ್ನೋದಕ್ಕಿಂತನೂ ಅವ್ರುಗಳಿಗೆ ಈಗ ನಾವು ಸಾವಯವ ಕೃಷಿ ಮಾಡ್ತಿರೋಂಥದ್ದು, ಅದನ್ನು ಆ ವಿಷಯಗಳನ್ನು ಯಾವ್ಯಾವ ಥರ ಮಾಡ್ಬೇಕನ್ನೋದ್ರ ಬಗ್ಗೆನೂ ರಚನಾತ್ಮಕ ಹೋರಾಟಗಳು ಏನಿದೆ. ಅಮೇರಿಕದಿಂದ ಬಂದು ಎಷ್ಟೆಲ್ಲ ಕನ್ನಡ ಕಲ್ತರು, ಅದು ರಚನಾತ್ಮಕದವರೆಗೂ ಬಂದಿದೆ. ವೆರಿ ನೈಸ್. ಸೊ ನಮ್ಮ ಹೋರಾಟಗಳು ಬರೀ ಅಂದರೆ ಸರ್ಕಾರಗಳ ಹತ್ರ ಡಿಮ್ಯಾಂಡ್ ಮಾಡೋದಕ್ಕೆ ಒಂದು ಕಡೆ, ಆದರೆ ನಮ್ಮ ಬದುಕನ್ನು ಯಾವ ಥರ ಕಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ರೊಡಕ್ಟಿವ್ ಆಕ್ಟಿವಿಸಮ್ ಏನಿದೆ, ಹೋರಾಟದ ಮೂಲಕನೂ ಬದುಕನ್ನು ಯಾವ ಥರ ಕಟ್ಕೊಡ್ಬೇಕು ಅನ್ನೋದು ನನ್ನ ವೈಯಕ್ತಿಕವಾದ ಆಸೆ, ರೈತ ಸಂಘದ ಮೂಲಕ. ಸೊ ಅದನ್ನು ಇವರು ನಮ್ಮ ಸಂಘಟನೆ ಮೂಲಕ ಬದಲಾವಣೆಗಳಾಗಿರ್ಬೋದು, ಅಥವಾ ಈಗೇನು ಬೆಳೆಯೋ ಪದ್ಧತಿಗಳ ಬದಲಾವಣೆ, ನೀರನ್ನು ಯಾವ ಥರ ನಿರ್ವಹಣೆ ಮಾಡಬೇಕು, ನಮ್ಮ ಮಣ್ಣಿನ ಫಲವತ್ತತೆ ಯಾವ ಥರ ಕಾಪಾಡ್ಕೋಬೇಕು, ಮಾರುಕಟ್ಟೆಗಳನ್ನು ನಾವೇ ಯಾವ ಥರ ಸೃಷ್ಟಿ ಮಾಡ್ಕೊಳ್ಬೇಕು. ಸೊ ಈ ಥರದ್ದೆಲ್ಲ ಕೋಆಪರೇಟಿವ್ ಮೂವ್ಮೆಂಟ್ ಜೊತೆ ಸೇರ್ಕೊಂಡು ನಾವು ಯಾವ ಥರ ಕೆಲಸ ಮಾಡಬೇಕು. ಕೋಆಪರೇಟಿವ್ ನಿಜವಾಗ್ಲೂ ಒಂದು ಒಳ್ಳೆಯ ಒಂದು ವಿಷನ್ ಇಟ್ಕೊಂಡು ಮಾಡಿದ್ದಂಥದ್ದು, ಅದನ್ನು ನಾವು ತೀರಿಸ್ಬಿಟ್ಟಿದ್ದೀವಿ. ಅದನ್ನು ವಾಪಸ್ ತರಬೇಕದನ್ನ ತಂದು ಆ ಥರ ಮಾಡಬೇಕು. ಇದನ್ನೆಲ್ಲ ನಮ್ಮ ಸಂಘಟನೆ ಮೂಲಕ ಮಾಡ್ಬೇಕನ್ನೋದು ನನ್ನ ವೈಯಕ್ತಿಕ ಆಸೆ. ಅದು ಮಾಡಿದಾಗ ಆಟೋಮೆಟಿಕ್ ಆಗಿ ಇವೆಲ್ಲವೂ ಆಗುತ್ತೆ. ಸೊ ಅದಕ್ಕೆ ಆವಾಗ ನೀವು ಕೇಳಿದ್ರಲ್ಲ, ಹಸು ಟವಲ್ಗಳು ಜಾಸ್ತಿ ಆಗುತ್ತೆ. ಅತಿ ಹೆಚ್ಚು ಒತ್ತು ಅಲ್ಲಿ ಕೊಡ್ತಾ ಇದ್ದೀವಿ. ಮತ್ತು ಸುಮ್ಮನೆ ಒಂದು, ಈಗ ಫಾರ್ ಎಕ್ಸಾಂಪಲ್ ಸರ್ಕಾರದ ಮಟ್ಟಗಳು, ಇದು ಸ್ವಲ್ಪ ಡಿಬೇಟ್ ಆಯ್ತೀನಿ ನಿಮ್ಮ ಕ್ವೆಶ್ಚನಿಂದ. ಸರ್ಕಾರದ ಮಟ್ಟದಲ್ಲೂ ಯಾವುದಾದ್ರೂ ಒಂದು ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿಬಿಡ್ತೀವಿ. ನನ್ನ ಪ್ರಕಾರ ನಾವು ಎಲ್ಲ ಏನೇ ಕೆಲಸ ಮಾಡಿದ್ರು ಬ್ಯಾಂಡೇಡ್ ಹಾಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಇಡೀ ಸಿಸ್ಟಮಲ್ಲಿ ಯಾರಾದರೂ ಒಬ್ಬರು ಬರ್ತಾರೆ, ಈಗ ನಾನೇನೋ ಬರ್ತೀನಿ, ಅಥವಾ ಬೇರೆಯವ್ರು ಯಾರೋ ಬರ್ತಾರೆ, ಏನೇ ಪ್ರಾಬ್ಲಮ್ನ ನಾವು ಪರ್ಮನೆಂಟಾಗಿ ಫಿಕ್ಸ್ ಮಾಡಲ್ಲ.
ಒಂದು ಬ್ಯಾಂಡೆಡ್ ಹಾಕ್ತೀವಿ ಮುಂದಕ್ಕೆ ಹೋಗ್ತೀವಿ, ಅದು ಯಾವ ಕಿತ್ತೋಗುತ್ತೆ, ಪುನಃ ನಮ್ಮ ಸಿಸ್ಟಮಿಕ್ಕಾಗಿ ನಾವು ಪ್ರಾಬ್ಲಮ್ಸ್ ಯಾವ ಥರ ಸಾಲ್ವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನನಗೆ ಅತಿ ಹೆಚ್ಚು ಆಸಕ್ತಿ. ಜಾಸ್ತಿ ಟೈಮ್ ಹಿಡಿತದೆ, ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ಹೌದು. ರೈತರ ಸಮಸ್ಯೆನೇ ತಗೊಳ್ಳಿ, ಸಾಲ ಮನ್ನಾ ಒಂದರಿಂದ ನಾವು ರೈತರ ಸಮಸ್ಯೆ ತೀರ್ಸೋಕ್ಕಾಗಲ್ಲ, ಯಾಕೆಂದರೆ ಪುನಃ ಸಾಲ ಮಾಡ್ತೀವಿ. ಎಕ್ಸಾಕ್ಟ್ಲಿ. ಸೊ ಇಡೀ ಸಿಸ್ಟಮ್ ಬದಲಾವಣೆ ಮಾಡಬೇಕು. ಎಲ್ಲ ಡಿಪಾರ್ಟ್ಮೆಂಟ್ಗಳು ಒಟ್ಟಿಗೆ ಕೆಲಸ ಮಾಡಬೇಕು. ರೈತರ ಸಮಸ್ಯೆ ಅಂದರೆ ಬರೀ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲ. ರೈತರ ಸಮಸ್ಯೆ ಅಂದರೆ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸೆರಿಕಲ್ಚರ್, ನೀರಾವರಿ ಡಿಪಾರ್ಟ್ಮೆಂಟು, APMC, RDPR ಡಿಪಾರ್ಟ್ಮೆಂಟು, ಇಷ್ಟು ಇವರೆಲ್ಲರೂ ಜೊತೆ ಇನ್ನೂ ಹಲವಾರು, ಈಗ ಆ್ಯನಿಮಲ್ ಹಸ್ಬೆಂಡ್ರಿ ಬರಬೇಕು. ಈ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ರೈತರ ಸಮಸ್ಯೆನ ಸಾಲ್ವ್ ಮಾಡಬೇಕು ಅಂತ ಒಟ್ಟಿಗೆ ಕೂತ್ಕೋಬೇಕು. ಫಸ್ಟು ಯಾರೂ ಕೂತ್ಕೊಳ್ಳೋಲ್ಲ. ನಮ್ಮ ಡಿಪಾರ್ಟ್ಮೆಂಟಿಂದ ದುಡ್ಡು ಬಂತು ಇಷ್ಟು, ಅದನ್ನು ಎಷ್ಟು ಜನಕ್ಕೆ ಕೊಟ್ಟೆ, ಅದರಿಂದ ಏನಾಯಿತು ಅಂತ ನಾವು ಟ್ರ್ಯಾಕ್ ಮಾಡ್ತಾಯಿಲ್ಲ. ಇಷ್ಟು ಜನಕ್ಕೆ ಅನುಕೂಲ ಆಯಿತು, ಇಷ್ಟು ಜನದ ಆರ್ಥಿಕ ಗುಣಮಟ್ಟ ಸರಿ ಆಯಿತು, ಅಥವಾ ಇಷ್ಟು ಜನ ಸಾಲದಿಂದ ಈಚೆ ಬಂದರು, ಅದೇನಿಲ್ಲ. ಸೊ ನಮ್ಮ ಸಮಸ್ಯೆ ನಾವು ಹೆಂಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀವಿ ಅಂದರೆ ಯಾರ್ದು ಇದೇನು ಸಿಸ್ಟಮ್ ಪ್ರಾಬ್ಲಮ್ ಅಷ್ಟೇ, ಯಾರ್ದು ಇವ್ರದ್ದು ಅವ್ರದ್ದು ತಪ್ಪಲ್ಲ. ಸೊ ಈ ಆ ಸಿಸ್ಟಮ್ ರೀಡಿಸೈನ್ ಹೆಂಗೆ ಮಾಡಬೇಕು, ಪ್ರಾಬ್ಲಮ್ ಸೆಂಟ್ರಿಕ್ ಆಗಿ ಸಿಸ್ಟಮ್ ರಿಡಿಸೈನ್ ಮಾಡಿ ಅವ್ರಿಗೆ ಏನಾದರೂ ಮಾಡಿದ್ರೆ ರೈತ ಬೆನ್ನೆಲುಬು ಅಂತೆಲ್ಲ ಹೇಳ್ತೀವಿ. ಆವಾಗ ನಿಜವಾಗ್ಲೂ ನಾವು ಅವ್ರಿಗೆ ನ್ಯಾಯ ದೊರಕಿಸ್ಕೊಡೋಕ್ಕೆ ಸಾಧ್ಯ. ಅಲ್ಲಿ ತನಕ ಸುಮ್ಮನೆ ಯಾವುದೋ ಒಂದು ಸ್ಕೀಮ್ ಇಂಟ್ರಡ್ಯೂಸ್ ಮಾಡಿಬಿಟ್ರೆ ನನ್ನ ಸ್ಕೀಮ್ ತೊಗೊಂಡು ಮಾಡೋಕ್ಕಾಗಲ್ಲ. ಇನ್ಶೂರೆನ್ಸ್ ರಿವ್ಯಾಂಪ್ ಮಾಡಬೇಕು. ಇನ್ಶೂರೆನ್ಸ್ ಯಾವ ಥರ ವರ್ಕ್ ಆಗುತ್ತೆ, ಈಗಾಗಲೇ ಈಗ ಬರಗಾಲ ಅಂತು, ಇಷ್ಟು ಡಿಗ್ರಿ ಹೋಯ್ತು, ಇಷ್ಟು ಮಳೆ ಕಮ್ಮಿ ಆಯಿತು, ಇಮಿಡಿಯೇಟಾಗಿ ಎಲ್ಲರಿಗೂ ಆಟೋಮೆಟಿಕ್ಕಾಗಿ ಇನ್ಶೂರೆನ್ಸ್ ಹೋಗಬೇಕು. ರೈಟ್. ಸೊ ಇಷ್ಟು ಡಿಗ್ರಿ ಸೆಂಟಿಗ್ರೇಡ್ನ ಇಷ್ಟು ತಿಂಗಳು ಮಳೆ ಬರಲಿಲ್ಲ, ಇಷ್ಟು ಮಳೆ ಇದ್ರ ಬಗ್ಗೆ ನಮ್ಮ ಪ್ಯಾರಾಮೀಟರ್ಸ್ ಏನು ಯೂಸ್ ಮಾಡ್ತೀವಿ ಅದನ್ನೆಲ್ಲ ಬದಲಾವಣೆ ಮಾಡಬೇಕು. ಮಾರ್ಕೆಟನ್ನು ನಾವು ಕ್ರಿಯೇಟ್ ಮಾಡಬೇಕು. ಕ್ರೆಡಿಟ್ ಫೆಸಿಲಿಟಿ, ನಾವು ಕ್ರೆಡಿಟ್ ಈಗ ನೀವೇ ಲೆಕ್ಕ ಹಾಕೊಳ್ಳಿ, ನಮ್ಮ ಮನೆಯಲ್ಲಿರೋ ಕಾಸಿನ ಸರ ಎಲ್ಲ, ನಮ್ಮ ಊರಲ್ಲಿರೋ ಕಾಸಿನ ಸರ ಅವರೆಲ್ಲ ಪ್ರೈವೇಟ್ ಬ್ಯಾಂಕ್ಗಳಿದೆ. ಸೊ ಪ್ರೈವೇಟ್ ಬ್ಯಾಂಕ್ಗಳು ಯಾಕೆ ಬಂದರು? ಸಿಮಿಲರ್ ಟು ಈಗೇನು ಪ್ರೈವೇಟ್ ಶಾಲೆಗಳು ಬಂದು ಅದೇ ರೀತಿ ಪ್ರೈವೇಟ್ ಬ್ಯಾಂಕ್ಗಳಿಗೂ ಬಂದರು. ಆಪರ್ಚುನಿಟಿ ಇತ್ತು. ರೈತರಿಗೆ ಕ್ರೆಡಿಟ್ನ ನಾವು ಸರಿಯಾಗಿ ಕೊಡ್ತಾ ಇಲ್ಲ. ಡಾಕ್ಯುಮೆಂಟೇಶನ್ ಜಾಸ್ತಿ ಕೇಳಲ್ಲ. ಇಮಿಡಿಯೇಟಾಗಿ ಒನ್ ಅವರಲ್ಲಿ ನೀನು ಕ್ರೆಡಿಟ್ ಕೊಡ್ತೀನಿ, ಪರ್ಸೆಂಟೇಜ್ ಯಾರೂ ನೋಡಲ್ಲ. ಸೊ ಇದನ್ನೆಲ್ಲ ನಾವು ಸರಿಪಡಿಸ್ಬೇಕಂದ್ರೆ ಅವ್ರು ಕ್ರೆಡಿಟ್ ಕೊಡೋ ರೀತಿನೇ ನಾವು ಬದಲಾವಣೆ ಮಾಡಬೇಕು. ಸೊ ಈಲ್ಡ್ ಮೇಲೆ ಕ್ರೆಡಿಟ್ ಕೊಡಬೇಕು, ಅಥವಾ ನಾವು ಬೆಳೆ ಏನು ಬೆಳೀತಾ ಇದೀವಿ ಅದ್ರ ಮೇಲೆ ಕ್ರೆಡಿಟ್ ಕೊಡಬೇಕು. ಸೊ ಕ್ರೆಡಿಟ್ ವರ್ದಿನೆಸ್ ಏನು ಅಂತ, ಅವರು ಹಿಂದೆ ಯಾವ ಥರ ನಡ್ಕೊಂಡಿದ್ರು, ಯಾವ ಥರ ಪೇಮೆಂಟ್ ಮಾಡಿದರು, ಇದೆಲ್ಲ. ಸೊ ಆ ಈ ಸಿಸ್ಟಮನ್ನು ಪ್ರತಿಯೊಂದನ್ನು ಬದಲಾವಣೆ ಮಾಡಿ ನೀವು ಕೊಟ್ಟರೆ ನಾವು ಏನಾದರೂ ಚೇಂಜಸ್ ಮಾಡೋಕ್ಕೆ ಸಾಧ್ಯ. ಸೊ ಅದನ್ನು ಯಾಕೆ ಹೇಳ್ದೆ ನೀವೆಲ್ಲ ಅಂತಂದರೆ, ಇದನ್ನೆಲ್ಲ ನಮ್ಮ ಪ್ರೈವೇಟ್ ಮೆಂಬರ್ ಬಿಲ್ ಆಗಿ ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಇದಿಷ್ಟನ್ನು ಕಳಿಸಿ ಬಿಟ್ಟು 6 ಡಿಫ್ರೆಂಟ್ ಬಿಲ್, ಮತ್ತು ಗವರ್ನೆನ್ಸ್ ಸ್ಟ್ರಕ್ಚರ್ ಇನ್ನೊಂದು 5 ಬಿಲ್ಲು, ಹವಾಮಾನ ವೈಪರೀತ್ಯಕ್ಕೆ ಇನ್ನೊಂದು ಬಿಲ್ ಕೊಟ್ಟಿದ್ದೀವಿ. ಸೊ ಅದರಿಂದ ಆಯ್ತಿರೋಂಥ ಇಶ್ಯೂಸು ಜಾಸ್ತಿ. ಹವಾಮಾನದ ಬಗ್ಗೆ ಮಾತಾಡ್ತಿದ್ದಂಥವ್ರೆಲ್ಲ ಸೈಂಟಿಸ್ಟ್ಗಳು ಹಿಂದೆ, ಆದರೆ ಇವಾಗ ನಿಜವಾಗ್ಲೂ ಸಮಸ್ಯೆ ಆಯ್ತಾ ಇರೋದು ರೈತರಿಗೆ, ಕಾರ್ಮಿಕರಿಗೆ. ಸೊ ಅದನ್ನು ಯಾವ ಥರ ತಡಿಬೇಕು, ತಳಮಟ್ಟದಿಂದ ಅದನ್ನು ಯಾವ ಥರ ಬದಲಾವಣೆಗಳು ಮಾಡಬೇಕು, ಇದೆಲ್ಲ ಸಿಸ್ಟಮಿಕ್ಕಾಗಿ ನಾವು ಚೇಂಜ್ ಮಾಡಿದ್ರೆ ನಾವೇನಾದರೂ ಮಾಡೋಕ್ಕೆ ಸಾಧ್ಯ. ಈ ಯಾಕೆ ಟೈಮ್ ತೆಗೆದಿದೆ ಅಂತ ಹೇಳಿದ್ನಲ್ಲ, ಈ ಬಿಲ್ಗಳನ್ನೆಲ್ಲ ಕೊಟ್ಟು 1 ವರ್ಷ ಆಯಿತು, ಇನ್ನೂ ಡಿಸ್ಕಷನಲ್ಲೇ ಇದೆ. ಬರಬೇಕು, ಫ್ಲೋರ್ ಮೇಲೆ ಬರಬೇಕು, ಡಿಸ್ಕಷನ್ ಮಾಡಬೇಕು. ಸೊ ಈ ಥರದ್ದು ಅಂದರೆ ನನಗೆ ಆಸೆ ಇರೋಂಥದ್ದು, ನನಗೆ ನಿಜವಾಗ್ಲೂ ಏನಾದರೂ ಈ ಟೈಮಲ್ಲಿ MLA ಆಗಿ ನಾನು ಏನಾದ್ರು ಕೆಲಸ ಮಾಡಿದ್ದೀನಿ ಅಂತ ನನಗೆ ನಿಜವಾಗ್ಲೂ ಖುಷಿ ತರೋಂಥದ್ದು ಈ ಬಿಲ್ಗಳು, ಈ ಥರ ಸಿಸ್ಟಮಿಕ್ ಚೇಂಜಸನ್ನು ಮಾಡಿದ್ರೆ ಮಾತ್ರ. ಈ ಬಿಲ್ಡಿಂಗ್ ಕಟ್ಟಿಸ್ದೆ, ಈ ರಸ್ತೆ ಮಾಡಿಸ್ದೆ, ಈ ಮೋರಿ ಮಾಡಿಸ್ದೆ ಅನ್ನೋದು ಎಲ್ಲರೂ ಮಾಡಿಸ್ತೀವಿ. ಪಾರ್ಕ್ ಕಟ್ತೆ, ಅದು ಕಟ್ತೆ, ಸರ್ಕಾರದಿಂದ ಅನುದಾನ ಬರ್ತದೆ, ನಮ್ಮನೆಯಿಂದ ಏನೇನು ದುಡ್ಡು ತಂದು ಆಗ್ತಾಯಿಲ್ಲ. ಸರ್ಕಾರದಿಂದ ಅನುದಾನ ಕೊಡ್ತಾರೆ, ನಾನಾಗಲಿ ಬೇರೆಯವರಾಗಲಿ ಯಾರೇ MLA ಆಗಿದ್ರು ಅದು ದುಡ್ಡು ಬಂದೇ ಬರ್ತಿತ್ತು. ನಾನು ಮೋಸ್ಟ್ಲಿ ಕಮ್ಮಿ ಮಾಡಿಸ್ಬೋದು, ಇನ್ನೊಂದು ಜಾಸ್ತಿ ಮಾಡಿಸ್ಬೋದು, ಅಷ್ಟು ಬಿಟ್ಟರೆ ಇನ್ನೇನು ನಾನು ಮಾಡಿಸ್ತಾ ಇಲ್ಲ. ಇವೆಲ್ಲವನ್ನು ಸೇರಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಆಗುತ್ತಾ? ಆಗತ್ತೆ. ಎಸ್, ಬ್ಲಿಂಕ್ ಮಾಡೋದಂಗೆ ಹೇಳ್ತೀನಿ, ಆಗತ್ತೆ.
ಟೈಮ್ ಹಿಡಿತದೆ. ಆದ್ರೆ ನಾನು ಅದನ್ನ ದೊಡ್ಡದಾಗಿ ಎಳೆದು ಕೇಳಿದೆ ಆಗುತ್ತಾ ಅಂತ. ಅದು ನೀವು ಹೇಳಿದ್ದು ರಿಯಾಕ್ಷನ್ ನನಗೆ ಬೇಕಿತ್ತು. ನಿಮ್ ರಿಯಾಕ್ಷನ್ ಮೇಲೆ ನಾನು ಜಡ್ಜ್ ಮಾಡ್ತಿದ್ದೆ. ಇಂಟೆಂಟ್ ಇದೆ, ಕಷ್ಟ ಇದೆ. ಅದಕ್ಕೆ ಹೇಳ್ದಲ್ಲ, ಈಗ ಒಂದು ಕ್ಲೈಮೇಟ್ ಚೇಂಜ್ ಬಿಲ್ಲನ್ನು ಲಾಸ್ಟ್ ಇಯರ್ ಮಾರ್ಚಲ್ಲಿ ಪ್ರೆಸೆಂಟ್ ಮಾಡಿದ್ದು. ಇವತ್ತು ತನಕ ಇನ್ನೂ ಅಲ್ಲೇ ಇದೆ. ನಿಮಗೆ ಹಿಂಗಾಗಿದೆ ಅಂದ್ರೆ ಲೆಕ್ಕ ಹಾಕಿ. ಸೊ ಇದು ಪ್ರಾಮುಖ್ಯತೆ ಯಾವುದಕ್ಕೆ ಕೊಡ್ಬೇಕು ನಾವು? ಆಗತ್ತೋ ಪಾಸ್ ಆಗತ್ತೋ ಬಿಡತ್ತೋ ಸೆಕೆಂಡ್ರಿ. ಡಿಸ್ಕಷನ್ ಮಾಡಬೇಕು, ಇದಕ್ಕೆ ಡೆಲಿಬ್ರೇಟ್ ಮಾಡಬೇಕು. ಇದರಿಂದ ಬರೋಂಥ ಐಡಿಯಾಗಳಲ್ಲಿ ಏನಿದೆ, ಅಥವಾ ಬೇರೆ ಯಾರಾದರೂ ಐಡಿಯಾಗಳು ತಂದರೆ ಇದು ಈ ಡಿಸ್ಕಷನ್ ಶುರು ಆದರೆ ಬೇರೆಯವ್ರಿಗೆ ಬೇರೆ ಥರ ಐಡಿಯಾಗಳು ಬರ್ಬೋದು. ನಾವು ಸಿಸ್ಟಮ್ ಆಗಿ ಇರೋದನ್ನೇ ಈಗ ನಾವು ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀವಿ. ಟೆಕ್ನಾಲಜಿ ನಿಜವಾಗ್ಲೂ ನಾವು ಯೂಸ್ ಮಾಡ್ತಾ ಇಲ್ಲ ನಮ್ಮ ಗವರ್ನೆನ್ಸಲ್ಲಿ. ಬ್ಯಾಡ್ ಸಿಸ್ಟಮ್ ಜೊತೆಗೆ ಟೆಕ್ನಾಲಜಿ ಹಾಕಿದ್ರೆ ವಿ ಆರ್ ಕ್ರಿಯೇಟಿಂಗ್ ಈವನ್ ಮೋರ್ ವರ್ಸ್ ಸಿಸ್ಟಮ್ಸ್ ಫಾಸ್ಟರ್. ಗುಡ್ ಸಿಸ್ಟಮ್ ವಿತ್ ಟೆಕ್ನಾಲಜಿ ವಿಲ್ ಮೇಕ್ ಥಿಂಗ್ಸ್ ಫಾಸ್ಟರ್. ನೀವು ಕನ್ನಡದಲ್ಲಿ ಮಾತಾಡಿದ್ರಿ, ಇದು ಇಮಿಡಿಯೇಟಾಗಿ ಹೇಳಿದೆ. ಅಂದರೆ ಆ ಸಿಸ್ಟಮ್ಗಳನ್ನ ಈಗ ನಾವು ಮುಂಚೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟೋ ಏನಾದರೂ ಸರ್ಕಾರದಿಂದ ಆಗಬೇಕಾಗಿರೋ ಕೆಲಸನ 16 ಸ್ಟೆಪ್ಸ್ ತಗೋತಾ ಇತ್ತು ಅಂದ್ಕೊಳ್ಳಿ. ಇವತ್ತೂ 16 ಸ್ಟೆಪ್ಪೇ ತಗೊಳ್ಳೋದು. ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ್ರು. ಮುಂಚೆ ಟೇಬಲಿಂದ ಟೇಬಲ್ ಅಂತಂತ ಇದ್ವಿ, ಇವಾಗ ಲಾಗಿನ್ನಿಂದ ಲಾಗಿನ್ ಹೋಯ್ತದೆ. ಅಷ್ಟೇ ಮಾಡಿರೋದು ನಾವು ನಿಜವಾಗ್ಲೂ ಟೆಕ್ನಾಲಜಿ ಯೂಸ್ ಮಾಡಿದ್ದಿದ್ರೆ 16 ಸ್ಟೆಪ್ಸಿಂದ 1-2 ಸ್ಟೆಪ್ಪಲ್ಲಿ ಮುಗಿಸ್ಬೇಕಿತ್ತು. ಸೊ ಈ ಥರದ್ದು ಸಣ್ಣ ಬದಲಾವಣೆಗಳನ್ನು ನಾವು ಅಂದರೆ ನೋಟಿಸ್ ಮಾಡಿದ್ದೀವಿ. ಅದನ್ನು ನೋಟಿಸ್ ಮಾಡಿದ್ಮೇಲೆ ಅದಕ್ಕೆ ಸೊಲ್ಯೂಷನ್ ಹುಡುಕಿ ಅಪ್ಲೈ ಮಾಡ್ಬೇಕು ನಾವು. ಸೊ ಈ ಲೆವೆಲ್ ಚೇಂಜಸನ್ನು ಮಾಡಿದ್ರೆ ನನಗೆ ಖುಷಿ. ನಾನೇನಾದರೂ ನನ್ನ ಜನರು ನನ್ನ ನಂಬಿ MLA ಮಾಡಿದ್ದಕ್ಕೆ ನನಗೆ ಸಾರ್ಥಕ ಆಯ್ತದೆ ಅಂತ ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕಲ್ಲ ನನಗೂ. ಹೌದು. ಅಂದರೆ ನೀವು ಓದಿದ್ದು, ಕಲ್ತಿದ್ದು, ಕೆಲಸ ಮಾಡಿದ್ದು ಎಲ್ಲವನ್ನೂ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ. ಒಬ್ಬ ಎಜುಕೇಟೆಡ್ ದೇಶ ಆಳಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಎಜುಕೇಟೆಡ್ ತಾನೆ, ಸುಳ್ಳು ಮಾರ್ಕ್ಸ್ಗಳೆಲ್ಲ ಏನಿಲ್ಲ ಅಲ್ವಾ? ಇಲ್ಲಪ್ಪ, ಯಾಕೆಂದ್ರೆ ಇವಾಗ ನಾವು ಹೇಳೋದೇ ಬೇಡ. ವೆರಿ ನೈಸ್ ಸರ್, ಎಲ್ಲ ಆಗಲಿ, ಒಳ್ಳೇದಾಗಲಿ. ಮೊದಲನೇ ಬಾರಿನೇ ಶುರುನಲ್ಲೇ ನಾನು ನಿಮ್ಗೊಂದು ಪನಿಷ್ಮೆಂಟ್ ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೂ ಮೊದಲು ಇನ್ನೊಂದೇ ಒಂದು ಪ್ರಶ್ನೆ ನನಗೆ, ನಮ್ಮ ಊರದೇ ಆಗಿರೋದ್ರಿಂದ ಈ ಭ್ರಷ್ಟಾಚಾರ ಅನ್ನೋದು ಇದ್ದೇ ಇದೆ, ಈ ಲಂಚ ಅನ್ನೋದು ತುಂಬ ಇದೆ. ಪಾಂಡವಪುರದಲ್ಲಂತೂ ಸಿಕ್ಕಾಪಟ್ಟೆ ಇದೆ ಸರ್. ಒಂದು ಸಣ್ಣ ಪುಟ್ಟ ಕಚೇರಿಗೆ ಹೋದ್ರೂ ಕೂಡ, ಒಂದು ಟೇಬಲ್ ಮೇಲೆ ಕಂಪ್ಯೂಟರ್ ಕೆಲಸ ಮಾಡೋಳು ಕೂಡ ದುಡ್ಡು ಕೇಳ್ತಾಳೆ. ಅದನ್ನು ನಾರ್ಮಲೈಸ್ ಮಾಡಿಬಿಟ್ಟಿದ್ದೀವಿ ನಾವು. ಎಲ್ಲೋದ್ರೂ ನಾವು ಒಂದು ಡ್ರೈವರ್ಸ್ ಲೈಸೆನ್ಸ್ ಮಾಡಿಸ್ಕೊಳಕ್ಕೆ ಹೋಗಿದ್ರೆ ಇಷ್ಟು ಅಂತ ನಮ್ಗೆ ಗೊತ್ತು, ಫೀಸ್ ಇಷ್ಟು, ಮಿಕ್ಕಿದಕ್ಕೆ ನಾವು ಇಷ್ಟು ಕೊಟ್ಟರೆ ನಾವು ಇಮಿಡಿಯೇಟಾಗಿ ಆಗೋಗುತ್ತೆ. ಏಕೆಂದ್ರೆ ಯಾರ್ದು ತಪ್ಪಿಲ್ಲ ಇಲ್ಲಿ. ಅದಕ್ಕೇನು ಹೇಳಿದ್ನಲ್ಲ, ಈ ಸಿಸ್ಟಮಿಕ್ ಚೇಂಜಸ್ ನಾನು ತರೋಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಇದು ತೆಗ್ದಾಕಕ್ಕೆ ಕಷ್ಟನೇ, ಆಗೋದೇ ಇಲ್ಲ. ಅಲ್ಲೇ 40% ಅಂತ ಇರಬೇಕಾದ್ರೆ ಎಲ್ಲ ಕಡೆನೂ ಇದ್ದೇ ಹೇಳ್ತೀನಿ. ಸುಮ್ಮನೆ ನಾವು ಏನೇ ಮಾತಾಡ್ಬೋದು, ಎಲ್ಲ ಇಲ್ಲಿ ನಿಮ್ಮ ಹತ್ರ ಭಾಷಣ ಹೊಡಿಬೋದು, ಈ ಥರ ಸಿಸ್ಟಮಿಕ್ ಬದಲಾವಣೆ ತರಲಿಲ್ಲ ಅಂತ ಹೇಳಿದ್ರೆ, ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡಲಿಲ್ಲ ಅಂತ ಹೇಳಿದ್ರೆ ಇದನ್ನು ಯಾವುದೇ ಕಾರಣಕ್ಕೂ ತೆಗಿಯೋಕ್ಕಾಗಲ್ಲ. ಸುಮ್ಮನೆ ನಾವಿಲ್ಲಿ ಚರ್ಚೆ ಮಾಡ್ಬೋದು ಅಷ್ಟೇ. ಆ್ಯಕ್ಚುಯಲ್ ಗ್ರೌಂಡಲ್ಲಿ ನಾನೇ ಹೇಳ್ತೀನಿ, ಬೈದು ಬರ್ತೀನಿ, 1 ದಿನ ಸುಮ್ಮನಿರ್ತಾರೆ, 2 ದಿನ ಸುಮ್ಮನಿರ್ತಾರೆ, 4 ದಿನ ಸುಮ್ಮನಿರ್ತಾರೆ, ಆಮೇಲೆ ಆಗಲ್ಲ ಆಯ್ತಲ್ವ. ಸೊ ಇದು ಇರೋಂಥ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಏನಾದರೂ ಆಗಕ್ಕೆ ಚೇಂಜ್ ತರಕ್ಕೆ ಸಾಧ್ಯ. ಅಂದರೆ ನೀವು ಹೇಳ್ದಂಗೆ ಈಗ್ಲಿಂದನೇ ಬುಡದಿಂದನೇ ಹೋಗಬೇಕು. ನಾವು ಏನು ಈಗ ನಮಗೂ ಅಸಹ್ಯ ಆಯ್ತದೆ ಸತ್ಯವಾಗ್ಲು. ಅದ ಇದೆಲ್ಲ ಟಾಪಿಕ್ಗೆ ಮಾತಾಡಬೇಕು, ನಮ್ಮ ಕಾನ್ಷಿಯಸ್ಸು ಪ್ರಿಕ್ ಆಯ್ತದೆ. ಬಟ್ ಮಾಡೋಕ್ಕೆ ಸಾಧ್ಯ ಇದೆ. ನನಗೆ ಆ ಕಾನ್ಫಿಡೆನ್ಸು ನನಗಿದೆ ಅಲ್ಲಿ. ಸೊ ಆ ಕಾನ್ಫಿಡೆನ್ಸನ್ನು ನಾವು ನಿಜವಾಗ್ಲೂ ಮಾಡೋಕ್ಕೆ ಎಲ್ಲರೂ ಒಗ್ಗಟ್ಟಾದರೆ ಮಾಡಿ ತೋರಿಸ್ಬೋದು. ನಾನು ನಿಮಗೆ ಈ ಭ್ರಷ್ಟಾಚಾರ ಇಲ್ಲ ಅಂತ ಹೇಳ್ತಾನೆ ಇಲ್ಲ, 100% ಇದೆ. ಕೊಡೋರು ಕೂಡ ಎಲ್ಲರದು ಯಾರ್ದು ತಪ್ಪಿಲ್ಲ. ಇದು ಎಂಟೈರ್ ಸಿಸ್ಟಮ್ ಸಮಸ್ಯೆ ಇದೆ. ಆ ವರ್ಕ್ ಫ್ಲೋ ಇದೆ ಅಲ್ಲಿ. ಅದನ್ನೆಲ್ಲ ಕಟ್ ಮಾಡಬೇಕು, ಅದನ್ನೆಲ್ಲ ಸರಿಪಡಿಸ್ಬೇಕು, ಎಲ್ಲೂ ಲೀಕೇಜ್ ಇಲ್ಲದೆ ಇದ್ದಂಗೆ ನೋಡ್ಕೋಬೇಕು. ಅದು ಮಾಡೋಕ್ಕೆ ಆಗತ್ತಾ ಅಂತ ನೀವು ಕೇಳ್ತೀರಿ, ಮಾಡೋಕ್ಕೆ ಸಾಧ್ಯ ಇದೆ. ಎಷ್ಟೊಂದು ಜನ ಆಗಲ್ಲ, ಇದು ನಮ್ಮ ಸಿಸ್ಟಮ್ ಅಂತ. ಸಾಧ್ಯತೆ 100% ಇದೆ. ಎಸ್, ನಾ ಸಾಧ್ಯತೆಗಾಗಿ ಕಾಯ್ತಾ ಇರ್ತೀವಿ.
ನಮ್ಮ ಊರಲ್ಲಿ ಹಾಲು ತುಪ್ಪ ತಿಥಿ ಈ ಥರ ಆಚರಣೆಗಳು ಜಾಸ್ತಿ ಇರುತ್ತೆ. ನೀವು ಹೋಗಿದ್ದೀರಾ ಅನ್ಸುತ್ತೆ ತಿಥಿ ಹಾಲು. ಆವಾಗ ಗಂಡ ಸತ್ತೋಗ್ಬಿಟ್ಟಿದಾಗ ಹೆಣ್ಮಗಳು ಕೂರಿಸ್ಕೊಂಡು ಬಳೆ ಹೊಡಿತಾರೆ, ಕುಂಕುಮ ತೆಗಿತಾರೆ. ಅಂಥ ಸೀನ್ಗಳು ನೋಡಿದ್ದೀರಾ? ಆ ಥರದ್ದು ಈಗ ಅಂದರೆ ಹೋಗಿ ಮಾತಾಡ್ಸ್ಕೊಂಡು ಬಂದಿರೋದ್ರಿಂದ ನಾನು ಆ್ಯಕ್ಟಿವ್ ಆಗಿ ಅಲ್ಲೇನು ಪಾರ್ಟಿಸಿಪೇಟ್ ಮಾಡಿಲ್ಲ, ನೋಡಿಲ್ಲ ಅದನ್ನ. ಅಂದರೆ ನೋಡಿದ್ರೆ ಚಿಕ್ಕದ್ರಲ್ಲಿ ಯಾವಾಗಲೂ ಒಂದು ಸತಿನೋ ಯಾವಾಗಾದರೂ ನಮ್ಮ ಮನೆಯಲ್ಲಿ ಯಾರಾದರೂ ತೀರೋಗಿದ್ದು ಚಿಕ್ಕದ್ರಲ್ಲಿ ನೋಡಿರ್ಬೇಕೇನೋ ಅಷ್ಟೇ. ಅಷ್ಟು ಬಿಟ್ಟರೆ ಇವಾಗಿಲ್ಲ. ಬಟ್ ಗೊತ್ತು ಅದು ಅವೆಲ್ಲ ನಡೆಯೋಂಥದ್ದು, ಅವೆಲ್ಲ ಮಾಡಬಾರ್ದು. ಇವಾಗ ನೀವು ಹೋಗಿರ್ತೀರ, ಆ ಥರದೊಂದು ಸನ್ನಿವೇಶನ ನೋಡ್ತೀರಾ, ಏನು ಮಾಡ್ತೀರಾ ಸರ್? ವಾಪಸ್ ಊಟ ಮಾಡ್ಕೊಂಡು ವಡೆ ಪಾಯಸ ತಿನ್ಕೊಂಡು ಬರ್ತೀರಾ ಅಥವಾ? ಇಲ್ಲ, ಅದು ಹೇಳಿ ನನ್ನ ವಾಯ್ಸ್ ಇದರಲ್ಲೆಲ್ಲ ನಮಗೆ ಕ್ಲಾರಿಟಿ ಇದೆ. ಏನು ಮಾಡ್ತೀರಾ ಸರ್? ನಿಮ್ಮ ಮಾಡಬೇಡಿ ಅಂತ ಹೇಳ್ತೀವಿ, ಮಾಡಬೇಡಿ ಅಂತ ಹೇಳ್ತೀವಿ. ಅದರಲ್ಲಿ ಇಲ್ಲ, ಅದೇ ಹೇಳ್ನಲ್ಲ, ಇಲ್ಲ ಇದು ನಮ್ಮ ಪದ್ಧತಿ, ಇದನ್ನ ಮಾಡ್ಕೊಂಡ್ ಬಂದಿದೀವಿ, ಇದನ್ನ ಮಾಡಿಸ್ಬೇಕು. ಜನ ಹೇಳ್ತಾರೆ ಸುಮ್ನಿರಯ್ಯ ನೀನು ಗೊತ್ತಿಲ್ಲ. ಇಲ್ಲ, ನಾನು ಈ ಥರದ್ನ ಯಾಕೆ ಹೇಳ್ತೀನಿ ಅಂದರೆ, ಒಂದು ಇಂಪ್ರೂವೈಸ್ ಮಾಡೋಣ ಸರ್. ಇದು ಹೇಳಿ. ಅಕ್ಷತಾ ಕಿಚನಲ್ಲಿ ಇಂಪ್ರೂವೈಸ್ ಕೂಡ ಆಗುತ್ತೆ. ನಾವು ಇಲ್ಲಿ ಬಳೆ ಹೊಡಿದ್ವಿ, ನೀವು ದರ್ಶನ್ ಪುಟ್ಟಣ್ಣಯ್ಯನೇ, ನೀವು ಒಂದು ಹ್ಯೂಮನ್ ಬಂದರೆ ಹಾಲು ತುಪ್ಪ ಬಳೆ ಒಳಗಡೆಗೊಂದು ಕುಡುಗೋಲನ್ನ ಹಾಕಿ ಇನ್ನೊಂದು ಕಬ್ಬಿಣನ ಹಾಕಿ ಹೊಡಿದ್ ನೀವು ನೋಡ್ತಾ ಇದ್ದೀರಾ. ನಿಮ್ಮ ರಿಯಾಕ್ಷನ್ ಬೇಕು ನನಗೆ. ಇಲ್ಲಿ ರಕ್ತ ಬರ್ತಿದೆ ಹೆಣ್ಮಗಳದು, ಅವಳು ಜೋರಾಗಿ ಅಯ್ಯಪ್ಪ ಅಂತ ಅಳಂಗೂ ಇಲ್ಲ. ಯಾಕೆ ಅಳಂಗಿಲ್ಲ ಅಂದ್ರೆ, ಅಯ್ಯೋ ಇವಳು ಒಬ್ಳೆ ಗಂಡನ್ ಕಟ್ಕೊಂಡು ನೋಡಿ ಹೆಂಗಳ್ತಾವಳೆ. ಯಾವತ್ತು ಗಂಡು ಮಕ್ಳು ಬೈಲ ಸರ್ ಹೆಣ್ಮಕ್ಳಿಗೆ. ಇಲ್ಲ ಗಂಡು ಹತ್ಬಿಟ್ಟು ನನ್ನ ಹೆಂಡ್ತಿ ಅವನು ಒಬ್ಬನೇ ಇಂಥ ಹೆಂಡ್ತಿನ ಪಡೆದಿರೋನು, ಈ ಥರದ್ದೆಲ್ಲ ಮಾತಾಡ್ತಾರೆ. ಹೊಡೆದ್ರು. ಈಗ ನಿಮ್ಮ ರಿಯಾಕ್ಷನ್ ಹೇಳಿ, ನೀವು ಹೇಳ್ಬೇಕು, ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಇದನ್ನ ನಿಲ್ಲಿಸ್ಬೇಕು ಅಂತ ಹೇಳ್ತೀವಿ. ಅಲ್ಲ ನೀವು ಕೇಳಿ. ಈಗ ನಾನು ಕೇಳ್ತಾ ಇರೋದು ಇದನ್ನ ಯಾಕೆ ಮಾಡಿದೀರಿ ಅಂತ, ಯಾಕೆ ಮಾಡ್ತಾ ಇದ್ದೀರಿ? ಯಾವಾಗಿಂದ ಇದೆಯಪ್ಪ ಊರಲ್ಲಿನೋ? ನಮ್ಮ ಅಪ್ಪನ ಕಾಲದಿಂದನೂ ಮಾಡ್ಕೊಬತ್ತಾವ, ನಮ್ಮ ಅವ್ವನ ಕಾಲದಿಂದನೂ ಮಾಡ್ಕೊಂಡು ಈಗ ಬಂದು ಕೇಳ್ತಿದ್ಯಾ? ಹಿಂದೆ ಮಾಡ್ತಾ ಇದ್ರು, ಆದರೆ ಈಗಲೂ ಸಮಾನತೆ ಇದೆ. ಹೆಂಡ್ತಿಗೂ ಬದುಕ ಎಲ್ಲ ಅರ್ಹತೆಗಳಿದೆ. ಅದಕ್ಕೋಸ್ಕರ ನೀವು ಮಾಡಬೇಡಿ ಇದನ್ನ. ಮುಂದೆ ಹಿಂದೆ ಮಾಡ್ಕೊ ಬಂದಿದ್ರಿ, ಹಂಗಂದ ತಕ್ಷಣ ಮುಂದೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಯಾವುದೇ ರೀತಿ ಎಲ್ಲೂ ಬರ್ದಿಲ್ಲ. ನೀನು ನಾವು ಇರತ್ತಕ್ಕೆ ಮಾಡ್ತೀವಿ ಕಣಪ್ಪ, ನಮ್ಮ ಜೀವನ ಇಲ್ಲಿಕ್ಕಿಲ್ಲ. ನೀನು ನಿಮ್ಮ ಮನೇಲಿ ಮಾಡ್ಕೊ, ನಾವಂತೂ ಮಾಡ್ತೀವಿ. ಇವು ಹೆಣ್ಣು ನಮ್ಮನೆ ಹೆಣ್ಣು, ನಾವು ಮಾಡ್ಕೋತೀವಿ. ನೀವು ಹೋಗ್ಬಿಟ್ಟು ನಿಂದೇನು ಬೇಕಾ ಹೋಗಿ ಊರು ದೇಶ ನೋಡ್ಕೋಗು, ನಂದನ್ ಮಾತ್ರ ಬರಬೇಡ. ಹಿಂಗಂದ್ರೆ ಬದಲಾವಣೆ ತರಕ್ಕೆ ಸಾಧ್ಯ ಇಲ್ಲ. ಹೆಣ್ಮಗಳು ಮಗ ನೋಡಿ, ಆ ಹೆಣ್ಮಗಳಿಗೆ ಅವಳು ಏನು ತಪ್ಪಿದೆ? ಗಂಡ ತೀರೋದು ಅವ್ರ ತಪ್ಪ? ಅವ್ರಿದೇನು ತಪ್ಪಿಲ್ಲ. ಅವ್ರಿಗೆ ಯಾಕೆ ಹಿಂಸೆ ಕೊಡ್ತೀರಿ? ಅವ್ರಿಗೆ ಕೇಳಿ, ಅವ್ರಿಗೇನಾರು ಇಷ್ಟ ಇದೆಯಾ ಇದು ಮಾಡೋದು ಅಂತ ಕೇಳ್ಬಿಡು. ಹೇಳ್ಬಿಡ್ಲಿ ಅವಳು, ಕೇಳ್ಬಿಡು. ನಿಂಗೆ ಇಷ್ಟ ಇದೆಯಾ? ಏನೋ ದೊಡ್ಡವ್ರು ಹೇಳ್ದಂಗೆ. ಅದಕ್ಕೋಸ್ಕರನೇ ಅವ್ರಿಗೆ ನೋಡಿ, ಇಲ್ಲ ಅನ್ನೊಂದಿಲ್ಲ, ಉಂಟು ಒಂದಿಲ್ಲ. ಅದಕ್ಕೋಸ್ಕರ ನೀವು ಅವ್ರಿಗೆ ಸ್ವಾತಂತ್ರ್ಯ ಕೊಡಿ. ಆ ಹೆಣ್ಮಗಳಿಗೆ ಸ್ವಾತಂತ್ರ್ಯ ಕೊಟ್ಟು ಅವಳಿಗೇನು ಬೇಕು ಮಾಡ್ರಿ. ನೈಸ್. ನಾವು ನಿಜವಾಗ್ಲೂ ಬದಲು ಮಾಡಬೇಕಾಗಿರೋದು ಇಂತಹ ಯೋಚನೆಗಳನ್ನ. ಎಲ್ಲ ರೀತಿನೂ. ನೀವು ಭ್ರಷ್ಟಾಚಾರದ ಕೇಳಿದ್ರಿ, ಅದಕ್ಕೂ ಇದೇ ಥರನೇ. ಸಿಸ್ಟಮ್ ಚೇಂಜಸ್ ಕೇಳಿದ್ರಿ, ಅದಕ್ಕೂ ಇದೇ ಥರ. ಬದಲಾವಣೆ ಸಾಧ್ಯನಾ? ಇವನೇನೋ ಮಾಡ್ಬಿಟ್ಟವನೆ, ಇವನೇನೋ ಹೇಳ್ಬಿಡ್ತವನೆ, ಆಯ್ತದ? ಇದೇ ಪಟ್ಟಿಡ್ಕ ಮಾಡಲೇಬೇಕಾಯ್ತದೆ. ಅದು ನಾವು ಫೇಲ್ ಆಯ್ತೀವೋ, ಸಿಸ್ಟಮ್ ಫೇಲ್ ಆಯ್ತದೋ, ಅವ್ರು ಫೇಲ್ ಆಯ್ತಾರೋ ಸೆಕೆಂಡ್ರಿ. ಮಾಡಿ ತೋರಿಸ್ಬೇಕಾಯ್ತದೆ. ಒಳ್ಳೆದಾಗಲಿ. ಇಂತಹ ಯೋಚನೆಗಳ ಜೊತೆ ನಾನು ಮೊದಲಿಂದನೂ ಇದ್ದೀನಿ, ನಾನು ಇರ್ತೀನಿ. ಮತ್ತು ಒಂದಷ್ಟು ಜನ, ಮ್ಯಾಕ್ಸಿಮಮ್ ಜನನೂ ಇದ್ರ ಪರವಾಗಿ ಇದ್ದಾರೆ, ಆದರೆ ಅವ್ರು ಯಾರೂ ಮಾತಾಡಲ್ಲ ಅನ್ನೋದು ನನ್ನ ಒಂದು ನಂಬಿಕೆ. ಸರ್, ಒಂದು ಆಟನ ನಿಮ್ಗೆ ಪನಿಷ್ಮೆಂಟಾಗಿ ಕೊಡ್ತೀನಿ. ಪನಿಷ್ಮೆಂಟ್ ಏನು ಗೊತ್ತಾ ಸರ್? ಇದಿಷ್ಟು ತರಾವರಿಯ ಮಾವಿನ ಹಣ್ಣಿದೆ. ಇದು ಯಾವ ತಳಿಗಳು, ಇದ್ರ ಏನೇನು ಸಮಸ್ಯೆ ಆಗಿದೆ. ಇಟ್ಟ ತಕ್ಷಣ ಗೊತ್ತಾಯ್ತು ಇದೇ ಕ್ವೆಶ್ಚನ್ ಅಂತ. ಅವಾಗಿಂದಾನು ಪ್ರಿಪೇರ್ ಆಗಕ್ಕೆ ಟ್ರೈ ಮಾಡ್ತಾ ಇದೀನಿ. ಯಾವ್ದು ಏನಿದೆ? ತೋತಾಪುರಿ. ಈಸಿ. ತೋತಾಪುರಿ ನನ್ನ ಮಗಳು ಗಿಣಿನೂ ಹೇಳ್ತಾಳೆ. ಇದು ಬಾದಾಮಿ ಹಣ್ಣು. ಇದು ಬಾದಾಮಿನಾ? ಕರೆಕ್ಟಾ? ಅಲ್ಲಿ ತಪ್ಪಂತೆ. ತಪ್ಪ. ಇದು ಬಾದಾಮಿ. ಇದು ಕರೆಕ್ಟ್, ಬಾದಾಮಿ. ಸರಿ. ಇದು ಯಾವ ಗೊತ್ತಿಲ್ಲ ನನಗೆ. ಮಲ್ಲಿಕಾಯಿ ಇಲ್ಲಿದೆ. ಮಲ್ಲಿಕಾಯಿ ಇಲ್ಲೇ. ಕರೆಕ್ಟಾ? ಕರೆಕ್ಟ್. ಕರೆಕ್ಟ್ ಹೇಳಿದರೆ. ಮೂರೇ ನಮ್ಗೆ ಗೊತ್ತಿರೋದು. ಹಂಗಿದ್ರೆ 1 2 3 4 5 5
ಖಾರವಾದ ಪ್ರಶ್ನೆ ಇರುತ್ತೆ. ನಮ್ಮ ಕ್ಷೇತ್ರದ CS ಪುಟ್ಟರಾಜು ಅವ್ರನ್ನ ನೀವು ಯಾವ ಖಾದ್ಯಕ್ಕೆ, ಆಹಾರಕ್ಕೆ, ತಿನಿಸಿಗೆ ಹೋಲಿಸ್ತೀರಾ? ಮುಖ, ಮೂಗು, ಕಣ್ಣು, ಕೆನ್ನೆ ಎಲ್ಲ ಕೆರ್ಕತ್ತವ್ರೆ. ಪುಟ್ಟರಾಜು ಸರ್ನ ನೀವು ಯಾವ ತಿನ್ನಿಸು, ಆಹಾರ ಅಥವಾ ಹಣ್ಣು, ಹಂಪ್ಲ, ಸೊಪ್ಪು ತಿನ್ನುವ ಪದಾರ್ಥಕ್ಕೆ ಅಥವಾ ಊಟ, ಅಡುಗೆ ಹೋಲಿಸ್ತೀರಾ? ಎಳ್ನೀರು. ಏಕೆ? ಬಾಯಿಗೆ ಬಂತು ಹೇಳಿದೆ. ಹಂಗಲ್ಲ ಸರ್, ಬಾಯಿಗೆ ಬಂತು ಅಂತ ಹೇಳಂಗಿಲ್ಲ, ಯೋಚನೆ ಮಾಡಿ ಹೇಳ್ಬೇಕು. ಇಲ್ಲ, ಎಳ್ನೀರು. ಐ ಥಿಂಕ್ ಅವರೊಬ್ರು ಹೆಮ್ಮರವಾಗಿ ಬೆಳೆದಿರೋಂಥವ್ರು, ರೆಸ್ಪೆಕ್ಟ್ ಇದೆ ಅವರಿಗೆ. ಸೊ ಊರಲ್ಲಿ ಬೆಳೆದಿರೋಂಥವ್ರು, ಈ ಪೆಪ್ಸಿ, ಕೋಲಾ ಕಂಪೇರ್ ಮಾಡಿ ಹೇಳಿದ್ರಲ್ಲ ನೀವು, ಅವರೊಂದು ಹಳ್ಳಿಯಿಂದ ಬಂದಿರೋಂಥವ್ರು. ಹಳ್ಳಿ ತಳಿ. ಓ ನೈಸ್. ಅದಕ್ಕೆ ಅವರು ಎಳ್ಳಿರೋ. ಮತ್ತೆ ಹೆಲ್ದಿ ಕೂಡ. ಓಕೆ, ಮುಗೀತು ಪುಟ್ಟರಾಜು ಸರ್ದು. ಸರಿ. DK ಶಿವಕುಮಾರ್ ಇವಾಗಿನ ಏನ್ ಸರ್ ಅವರು? CM. ಇವಾಗಿನ CM ಗೊತ್ತು. ಕನ್ಫ್ಯೂಷನ್ ಆಯ್ತದೆ ಎಲ್ಲರಿಗೂ. ಇನ್ನು ತಲೆಯಲ್ಲಿ ಎಲ್ಲರಿಗೂ ರಿಜಿಸ್ಟರ್ ಆಯ್ತೈತೆ. DCM ಈಗ CM ಸಿದ್ದರಾಮಯ್ಯ ಅನ್ನೋದೇ ಬರುತ್ತೆ ಫ್ಲೋನಲ್ಲಿ. CM DK ಶಿವಕುಮಾರ್ ಅವರು. ಯಾವ ಹಣ್ಣು, ತರಕಾರಿ, ಊಟ, ತಿಂಡಿ, ಉಪ್ಸಾರ ಖಾರ ಏನಾದ್ರೂ ಆಗ್ಬೋದು. ಉಪ್ಸಾರ ಖಾರ ನಾನೇ ಹೇಳ್ಬಿಟ್ಟು ಇಂಟ್ ಕೊಡ್ರಿ. ಯಾಕೆ? ಅದಕ್ಕೆ ಡೈನಮಿಕ್ ಪರ್ಸನಾಲಿಟಿ, ಮತ್ತೆ ಅವರು ಘಾಟು, ಫಾಸ್ಟ್ ಆಗಿ ಕೆಲಸ ಮಾಡೋಂಥವ್ರು, ಲೌಡ್ ಅವರು. ಅವ್ರು ಏನು ಒಳಗೆ ಏನಿಲ್ಲ, ಎಲ್ಲಾನು ಕಕ್ಸ್ತಾರೆ. ಉಪ್ಸಾರ ಖಾರದಿಂದ ಎಲ್ಲ ಈಚೆ ಬರುತ್ತೆ, ಆ ಥರ. ಓ, ಚುಕ್ಕಿ ನಂಜುಂಡಸ್ವಾಮಿ ತಿನ್ನೋದೇ ಹೇಳ್ಬೇಕಾ? ಆಹಾರಕ್ಕೆ ರಿಲೇಟ್ ಮಾಡಿ. ಅನ್ನ ಯಾಕೆ ಅಂದರೆ ನಾವು ತಿನ್ನೋದೆಲ್ಲ ಮೇಜರ್ ಅನ್ನನೇ, ಬೇಸ್ ಅವರು ಅನ್ನ. ಓಕೆ, ಚುಕ್ಕಿ ನಂಜುಂಡಸ್ವಾಮಿ ಅವ್ರದ್ದು ಮುಗೀತು. ಈಗ ಸಂತೋಷ್ ಲಾಡ್. ಪಪ್ಪಾಯ. ಯಾಕೆ? ನನಗೆ ತುಂಬ ದಿನನಿತ್ಯ ನಾನು ಬೆಳೆಯದ್ದಿ ಅದೇ ತಿನ್ನೋದು. ಅವ್ರನ್ನ ಗ್ಯಾಪ್ಸ್ಕೊಳ್ತೀನಿ ದಿನ. ಯಾಕೆಂದ್ರೆ ನನಗೆ ಸಖತ್ ಅಡ್ವೈಸ್ ಮಾಡ್ತಾರೆ ಫಿಟ್ನೆಸ್ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಅಡ್ವೈಸ್ ಮಾಡ್ತಾರೆ. ಸೊ ಅವ್ರ ಕ್ಯಾರೆಕ್ಟರ್ನು ಐ ಥಿಂಕ್ ಅಬಂಡೆನ್ಸಲ್ಲಿ ಸಿಗತ್ತೆ ಅನ್ನೋದ್ರ ಬಗ್ಗೆ ಅದಕ್ಕೆ ಅವ್ರಿಗೆ ಹೋಲಿಸ್ತಾರೆ. ಇನ್ನೊಂದಿದೆ, 3 ಜನದ ಹೆಸರು ಆಪ್ಷನ್ ಕೊಡ್ತೀನಿ, ನಿಜ ಹೇಳಬೇಕು. ಕುಮಾರಸ್ವಾಮಿ ಅವರು, ಚಲುವರಾಯಸ್ವಾಮಿ ಅವರು, KS ಪುಟ್ಟಣ್ಣಯ್ಯ ಅವರು. ಒಬ್ಬರ ಹೆಸರನ್ನ ಈ ಹಣ್ಣಿಗೆ ಚೂಸ್ ಮಾಡಿ ಹೇಳಿ. KS ಪುಟ್ಟಣ್ಣಯ್ಯ ಅವರು ಈ ಹಣ್ಣಾದ್ರೆ ಸರಿ. ಚಲುವರಾಯಸ್ವಾಮಿ ಅವರು ಏನ್ ಹಣ್ಣಾದ್ರೆ ಅಂತ ಅಲ್ಲ, ಏನ್ ಆಗ್ಬೋದು ಇವಾಗ ಅವ್ರ ಆಹಾರ, ತಿನ್ನುವ ಪದಾರ್ಥ? ಹಲಸಿನ ಹಣ್ಣು. ಯಾಕೆ? ನಂಗೆ ಸಖತ್ ಇಷ್ಟ. ಹೊರಗಡೆ ಎಲ್ಲ ರಫು, ಒಳಗಡೆ ಎಲ್ಲ ಅಂದ್ರೆ ಸ್ವೀಟ್ ಹಂಗೆ. ಕುಮಾರಸ್ವಾಮಿ ಅವರು ಅಂದ್ರೆ ನನಗೆ ಹತ್ತಿರದಿಂದ ನಾನೇನು ಅಷ್ಟು ಒಡನಾಟ ಇಲ್ಲ, ಅದೇನು ದೂರದಿಂದ ನೋಡಿರೋದು 2-3 ಸತಿ ಸಿಕ್ಕಿರ್ಬೋದು ಅಷ್ಟೇ. ಬಟ್ ಅವರು ಯಾವ ಹಣ್ಣು ಅಥವಾ ಏನಾದ್ರು ತಿನ್ನೋ ಪದಾರ್ಥಕ್ಕೆ ಮಾಡಬೇಕಲ್ಲ, ಸೊಪ್ಪು. ಯಾಕೆ? ಸೊ ಐ ಥಿಂಕ್ ರೈತರ ಬಗ್ಗೆ ಕಾಳಜಿ ಇಟ್ಕೊಂಡಿರೋಂಥವ್ರು ಅಂತ ನನಗೆ ಅನ್ಸೋದು. ನೈಸ್ ಸರ್, ಚೆನ್ನಾಗಿತ್ತು. ಇವಾಗ ಇಷ್ಟರಲ್ಲಿ ನಿಮಗೆ ಎಲ್ಲ ನೀಟಾಗಿ ತೊಳೆದಿಟ್ಟಿರೋದೆ. ಯಾವ ಹಣ್ಣು ಬೇಕೋ ಆ ಹಣ್ಣನ್ನು ತಿನ್ಬೋದು. ನಾವು ಕಾರ್ಯಕ್ರಮ ಮುಗಿಸ್ತೀವಿ. ಹಿಂಗೆ ಕಟ್ ಮಾಡ್ಕೊಂಡಾದ್ರೂ ತಿನ್ಬೋದು, ಹಿಂಗೆ ಕಚ್ಕೊಂಡಾದ್ರೂ ತಿನ್ಬೋದು, ಆಯಿತಾ? ಆಮೇಲೆ ನೀವೇನು ಇದ್ರ ಬಗ್ಗೆ ಯಾವುದೇ ಮುಜುಗರನೇ ಬೇಡ. ನೋಡಿ, ಇಷ್ಟು ಹಣ್ಣಿದೆ, ನಿಮ್ಮ ಆಯ್ಕೆ ನಿಮ್ಮದು. ಬಾದಾಮಿ ಹಣ್ಣು ತಿನ್ಕೋಬೇಕಲ್ಲ. ಬಾದಾಮಿ, ವೆರಿ ನೈಸ್. ದರ್ಶನ್ ಪುಟ್ಟಣ್ಣಯ್ಯವರು, ಈಗ ಹೆಂಗೂ ಕಟ್ಟ ಕಡೆಯ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಅಕ್ಷತಾ ಪಾಂಡವಪುರನ ಯಾವ ಆಹಾರಕ್ಕೆ ಹೋಲಿಸ್ತೀರಾ? ಟಫ್ ಕ್ವೆಶ್ಚನ್. ಇಲ್ಲಿ ಸಿದ್ದರಾಮಯ್ಯ ಅವರು ಟಫ್ ಇಲ್ಲ ಅಲ್ಲ, DK ಟಫ್ ಇಲ್ಲ, ಚುಕ್ಕಿ ಅವ್ರು ಟಫ್ ಇಲ್ಲ, ಆಯ್ತಾ? ಕುಮಾರಸ್ವಾಮಿ ಅವರು ಟಫ್ ಇಲ್ಲ. ಇಲ್ಲ ಕುದಿರಲ್ಲ. ಚಾಕು ಬೇರೆ ಕೈಲಿದೆ. ಚಟ್ಪಟ ಯಾವ ಹಣ್ಣಿದೆ? ವೀಕ್ಷಕರ, ಚಟ್ಪಟ ಅಂತ ಯಾವ ಹಣ್ಣಿದೆ? ಅಲ್ಲ, ಚಟ್ಪಟ ತಿನ್ನಂಥದ್ದು ಈ ಮಸಾಲ ಪುರಿ. ಓಕೆ, ನೋಡಿ, ನಮ್ಮ ಅಕ್ಷತಾ ಕಿಚನಿಗೆ ಬಂದು ಮಾವಿನ ಹಣ್ಣು ಕಟ್ ಮಾಡಿ ತಿನ್ನಿ. ಸರಿಯಾ? ಅವರು ತಿನ್ನುತ್ತಾ ನಮಗೂ ಕೊಡ್ತಾ ಇದ್ದಾರೆ. ಆಮೇಲೆ ಇವಾಗ ಪೊಲಿಟಿಷಿಯನ್ಸ್ ಕೈಯಲ್ಲಿ
ಒಂದು ಚಾಕು ಚೂರಿ ಅಥವಾ ಗನ್ ಇರುತ್ತೆ, ನಿಮ್ಮ ಕೈಲಿ ಏನಿರುತ್ತೆ? ಚಾಕು ಚೂರಿ ಗನ್ ಇಟ್ಕೊ ಓಡಾಡ್ತೀರಾ? ಗನ್ ಮ್ಯಾನ್ ಇದಾರಲ್ವಾ? ನಮಗೆ ನಮ್ಮ ಕೈಲಿ ಯಾವುದೂ ಇಲ್ಲ. ಯಾವುದೂ ಇಲ್ಲ, ಅದಕ್ಕೆ ಆರಾಮಾಗಿ ಟ್ರೈನಲ್ಲಿ ಓಡಾಡ್ತೀರಿ. ವಿಧಾನಸೌಧಕ್ಕೆ ಬಂದ್ರು ಟ್ರೈನಲ್ಲಿ. ಅದು ಹಂಗೇನಿಲ್ಲ. ಸಿ ಅದೊಂದು ಅದ್ರ ಬಗ್ಗೆ ಹೇಳ್ತೀನಿ. ನಂತರ ಎಷ್ಟೊಂದು ಸತಿ ಬಸ್ಸಲ್ಲಿ ಹೋಗ್ಬೇಕು, ಟ್ರೈನಲ್ಲಿ ಹೋಗ್ಬೇಕು ಅಂದರೆ ಇಟ್ಸ್ ಜಸ್ಟ್ ಮ್ಯಾಟ್ರ್ ಆಫ್ ಕನ್ವೀನಿಯನ್ಸ್ ಅಷ್ಟೇ. ಎಲ್ಲನೂ ಕರ್ಕೊಂಡು ಹೋಗೋದು. ಈಗ ಕಾರಲ್ಲಿ ಕರ್ಕೊಂಡು ಬಂದರೆ ಡ್ರೈವರ್ ಬರಬೇಕು, PA ಬರಬೇಕು, ಎಲ್ಲರೂ ಬರಬೇಕು. ಎಷ್ಟೊಂದು ಸತಿ ಬೇಕಾಗಿರಲ್ಲ, ನೀವು ಒಬ್ಬರೇ ಹೋಗ್ಬಿಟ್ರೆ ಆಗತ್ತೆ ಕೆಲಸ. ಯಾವ ಕೆಲಸ ಇದ್ದಾಗ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು. ಬಟ್ ನನ್ನ ಪ್ರಶ್ನೆ ಏನು ಗೊತ್ತಾ, ಇದು ಕಾಮನ್ ಆಗಿ ಹೇಳ್ತಿದ್ದೀನಿ. ಒಂದು ಒಬ್ಬ ವ್ಯಕ್ತಿ, ಈಗ ನಾವೇ ಆದ್ರೂ ಸುಮ್ಮನೆ ಏನೇನೋ ಮಾಡ್ಕೊಂಡಿರೋದ್ರಿಂದ ಶೆಡ್ಯೂಲ್ ಬ್ಯುಸಿ ಇರುತ್ತೆ. ನಿಮ್ಗೆ ಇರಲ್ವಾ ಬಿಸಿನೆಸ್? ಅದು ಕಾರ್ ಆದ್ರೆ ನಮ್ದೇ ಒಂದು ಟ್ರಾನ್ಸ್ಪೋರ್ಟೇಷನ್ ಇದ್ರೆ ನಮ್ಮ ಟೈಮಿಂಗ್ ನಾವು ಹೋಗ್ಬಿಡ್ಬೋದು, ರೀಚ್ ಆಗ್ಬಿಡ್ಬೋದು. ಇವಾಗ ಅಲ್ಲಿ ಟ್ರೈನ್ ಇಳಿದು ಅಲ್ಲಿ ಕ್ಯಾಬ್ ಮಾಡ್ಕೊಂಡು ಇನ್ಯಾರನೋ ಕರೆದು ಎಲ್ಲೆಚ್ಚಿಗೋ ವಿಧಾನಸೌಧಕ್ಕೆ ಹೋಗೋ ಬದಲು ಯಾವ ಕ್ಯಾಬು ಮಾಡ್ಬೇಕಾಗಿಲ್ಲ. ಅಲ್ಲೇ ವಿಧಾನಸೌಧದಿಂದಾನೇ ನಮಗೆ ಕಾರ್ ಕೊಡ್ತಾರೆ. ಬೆಂಗಳೂರಿಗೆ ಬಂದರೆ ರೈಲ್ವೆ ಸ್ಟೇಷನಿಗೆ ಕಾರ್ ಬರ್ತದೆ, ನಮ್ಗೆ ಎಲ್ಲಿ ಬೇಕಲ್ಲ ಓಡಾಡ್ಕೊತೀವಿ. ವಾಪಸ್ ಬಿಟ್ರೆ ವಾಪಸ್ ಮನೆಗೆ ಬರ್ತೀವಿ. ಓ ಹಂಗೆ. ನೀವು ಪಾಂಡವಪುರದಿಂದ ಬೆಂಗಳೂರು ಟ್ರೈನ್ ಬರ್ಬೋದು. ಅಂದರೆ ಯಾವಾಗಲೂ ಏನು ಬರಲ್ಲ. ಯಾವಾಗ ಈಗ ಅಕಸ್ಮಾತ್ ಈಗ ನಿಮ್ಮ ಮನೆಗೆ ಈಗ ಬಂದ್ವಿ, ಇಲ್ಲಿಗೆ ಬಂದಾಗ ಕಾರಲ್ಲೇ ಬಂದ್ಬಿಟ್ಟು ಆಮೇಲೆ ಹೋಗ್ತೀವಿ. ಸೊ ಜಸ್ಟ್ ಬೇಕಾದಾಗ ಏನು ಇಲ್ಲದೇ ಇದ್ದಾಗ ಬರ್ತೀವಿ ಅಷ್ಟೇ. ಮೆಜಾರಿಟಿ ಟೈಮ್ ಕಾರಲ್ಲೇ ಬರೋದು. ಒಂದು ಸತಿ ಹೋದ 2 ಸತಿ ಹೋದ್ಮೇಲೆ ಗ್ಲೋರಿಫೈ ಮಾಡಿಬಿಟ್ರೆ ಎಲ್ಲ ಇಂಟೆನ್ಷನ್. ಗ್ಲೋರಿಫೈ ಮಾಡಿದ್ರು ಅಂತಿದ್ದೀರಾ ನೀವು? ನಾವು ಅದನ್ನೇನು ಇಂಟೆನ್ಷನ್ ಇಟ್ಕೊಂಡು ನಾವು ಹೋಗ್ಬೇಕು ಅಥವಾ ಇದು ಮಾಡಿದ್ರೆ ತೋರಿಸ್ಬೇಕು, ನಮ್ಗೆ ಅದು ಯಾವುದು ನಮ್ಮ ತಲೆಯಲ್ಲೂ ಇಲ್ಲ, ನಮ್ಮ ತಲೆಯಲ್ಲಿ ಬರೀಕೂ ಇಲ್ಲ. ಅದು ನಿಮ್ಮ PR ಯಾರು ಸರ್? PR ನಮ್ಮ ಮೀಡಿಯಾ ಟೀಮ್ ಇದ್ದಾರೆ. ಅಂದರೆ ಮೀಡಿಯಾ ಟೀಮ್ ಅಂದರೆ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡೋದು, ಮಾಮೂಲಿ ಏನೇನು ಕೆಲಸಗಳು ಮಾಡ್ತಾ ಇದ್ದೀವಿ ಅವೆಲ್ಲ. PR ಅಂದರೆ ನಮಗೇನು PR ಟೀಮ್ ಇಲ್ಲ. ಓಕೆ, ನೈಸ್. ಓಕೆ ವೀಕ್ಷಕರೇ, ಹಣ್ಣು ತಿಂತೀವಿ. ಅವರೇ ಇಷ್ಟಪಟ್ಟು ಯಾವ ಹಣ್ಣು ಸರ್ ಅದು ಕಟ್ ಮಾಡಿ? ಬಾದಾಮಿ. ಇದು ರೈತ ಸಂತೆಯಿಂದ ತಂದಿದ್ದು ಆಯಿತಾ? ಇದು ತಂದಿದ್ದು ರೈತ ಸಂತೆಯಿಂದನಾ ಅಥವಾ ಇಲ್ಲಿ ಆರ್ಗ್ಯಾನಿಕ್ ಆಪ್ಕಾಮ್ಸ್ ತಂದಿದ್ದು? ಸೊ ನಾವಿವತ್ತು ಆರ್ಗ್ಯಾನಿಕ್ ಊಟ ಮಾಡಿದ್ವಿ. ಆರ್ಗ್ಯಾನಿಕ್ ಅಕ್ಕಿನಲ್ಲಿ, ಕಪ್ಪು ಅಕ್ಕಿಲಿ ಮಾಡಿರುವಂತಹ ಏನು ಸರ್? ಪೊಂಗಲ್, ಆಮೇಲೆ ಉಸ್ಲಿ, ಆಮೇಲೆ ಸ್ವೀಟ್ ಪೊಂಗಲ್. ಖಾರ ಪೊಂಗಲು, ಸ್ವೀಟ್ ಪೊಂಗಲು, ಕಡಲೆಕಾಳು, ಹುಸ್ಲಿ ತಿಂದ್ವಿ. ಆರ್ಗ್ಯಾನಿಕ್ ಅಂತಲೇ ಶುರು ಮಾಡಿದ್ವಿ. ಅವರ ಥಾಟ್ಸ್ ಕೂಡ ಪಾಂಡವಪುರನ ಒಂದು ಆರ್ಗ್ಯಾನಿಕ್ ನಗರ ಆಗಿ ಮಾಡಬೇಕು, ಊರಾಗಿ ಮಾಡಬೇಕು ಅನ್ನೋದು ಆ ಕೆಲಸ ಕಾರ್ಯಗಳು ಶುರುವಾಗಿದೆ. ಅದು ಬೇಗ ನೆರವೇರಲಿ. ನನಗಂತೂ ಖುಷಿ ಆಗ್ಬಿಡುತ್ತೆ, ಹೆಮ್ಮೆ ಆಗ್ಬಿಡುತ್ತೆ. ನಾನು ಆ ಊರವಳು ಅಂತ ಹೇಳ್ಕೊಳಕ್ಕೆ, ನಮ್ಮೂರದು ಅಂತ ಹೇಳ್ಕೊಳಕ್ಕೆ ಆಗಲಿ. ಸೊ ಧನ್ಯವಾದಗಳು ಸರ್. ಅಕ್ಷತಾ ಕಿಚನ್ಗೆ ಬಂದು ನಮ್ಮ ಜೊತೆ ಇಷ್ಟೊತ್ತು ಕಾಲ ಕಳೆದು, ಇಷ್ಟ ಆಯಿತೋ ಬಿಡ್ತೋ ಗೊತ್ತಿಲ್ಲ, ಆದರೂ ತಿಂದು. ಇಲ್ಲ, ಚೆನ್ನಾಗಿತ್ತು, ಹೊಸದಾಗಿತ್ತು. ನನಗೆ ಖಾರ ಇರಲಿಲ್ಲ, ಸರಿಯಾಗಿತ್ತು. ನನಗೆ ನೀವು ಖಾರ ಆಗಲ್ಲ ಅಂತ ಗೊತ್ತಾಯ್ತು ನನಗೆ. ನಾವು ಖಾರ ಸಿಂಪಲ್ ಆಗಿತ್ತು ಊಟ. ಸಿಂಪಲ್ ಆಗಿದ್ರೇ ನಮಗೆ ಸರಿ. ಮಾತು ಕೂಡ ಮಾತು ಸಿಂಪಲ್ ಆಗಿತ್ತು. ನೀವು ಇನಿಷಿಯಲಿ ಹೇಳಿದ್ರಿ ಎಲ್ಲ ಖಾರವಾರ ಕ್ವಶನ್ ಕೇಳ್ತೀವಿ. ಯಾವ ಖಾರ ಕ್ವಶನ್ ಕೇಳಿಲ್ಲ ನೀವು. ಇರೋ ರಿಯಾಲಿಟಿ ಏನಿತ್ತು ಅದ್ರ ಬಗ್ಗೆ ನಾನು ಈಗ ಕೇಳ. ಕೊನೆಯದಾಗಿ ಒಂದು ಖಾರ ಪ್ರಶ್ನೆ. ಆಯ್ತು, ಕೇಳ್ರಿ. ಹೋದ್ ಸಲ ನೀವು ಗೆಲ್ಲಿಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ? ಕೋಟಿ ಯಾರು ಹೇಳಿದವ್ರು ಕೋಟಿ ಖರ್ಚು ಮಾಡಿದೀವಿ ಅಂತ? ಅಲ್ಲ, ಕೋಟಿ ಮೇಲೆ ಯಾರು ಗೆಲ್ಲಲ್ಲ ಅಂತ ಗೊತ್ತು. ನೀವು ಅದೇ ಮಿಸ್ಕನ್ಸೆಪ್ಷನ್. ತಲೆಯಲ್ಲೂ ಅದೇ ಇದ್ಬಿಡ್ತದೆ. ಜನರಲ್ ಆಗಿ ಹೇಳ್ತಿದ್ದೀನಿ. ಎಲ್ಲಾರ ತಲೆಯಲ್ಲೂ ಹೆಂಗೆ ಅಂದ್ರೆ, MLA ಅಂದ್ರೆ ಒಂದು ದಂಡು ದಳಿ ಕರ್ಕ ಬರ್ಬೇಕು, MLA ಆಗ್ಬೇಕು ಅಂದ್ರೆ ಇಷ್ಟು ಕೋಟಿ ಖರ್ಚು ಆಗ್ಬೇಕು. ಇದೆಲ್ಲ ಪ್ರೀ ಕನ್ಸೀವ್ಡ್ ನೋಷನ್ಗಳನ್ನ ಸೆಟ್ ಮಾಡ್ಬಿಟ್ಟಿದೀವಿ. ಎಕ್ಸಾಕ್ಟ್ಲಿ, ಸ್ಟೀರಿಯೋಟೈಪ್ ಮೆಂಟಾಲಿಟಿ. ಈಗ ನಾನು ಅದಕ್ಕೆ ನಾವು ಟ್ರೈನಲ್ಲಿ ಹೋದ್ರೆ MLA ಹೆಂಗೆ ಟ್ರೈನಲ್ಲಿ ಹೋಗೋದಕ್ಕೆ ಸಾಧ್ಯ? ಸೊ ಅದು ಸಮಸ್ಯೆ ಇರೋದು. ಅದನ್ನ ತಲೆಯಿಂದ ತೆಗೆದಾಕ್ಸ್ಬೇಕು ಫಸ್ಟ್. ಯಾರು ಅದನ್ನ ಸೆಟಪ್ ಮಾಡಿದ್ರು? ಜನ, ನಾವೇ, ಸೊಸೈಟಿನ ಅದರಲ್ಲಿ ಫಿಕ್ಸ್ ಮಾಡ್ಬೇಕಾಗಿರೋದು ಅಲ್ಲಿ ನಾವು. ಸೊ ನಾವು ಹಿಂಗೆ ಯಾಕಿದ್ಯಾ ಅಂತ ಯಾಕೆ ಹೇಳ್ತಾರೆ? ಈಗ ಇರೋ ಮಾಮೂಲಿ ಜನರು ಹೆಂಗೆ ರೆಗ್ಯುಲರ್ ಆಗಿರೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ರಿ. ಸೊ ಎಲ್ಲಾನು ಆ ದೃಷ್ಟಿಯಿಂದನೇ. ಈಗ ಪೊಲಿಟಿಷಿಯನ್ ಅಂದ ತಕ್ಷಣನೇ ಒಂದೊಂದ್ಸತಿ ಎಷ್ಟೊಂದು ಕಡೆ ಪೊಲಿಟಿಷಿಯನ್ ಅಂದರೆ, ಈಗ ನಾನು ಫಾರ್ ಎಕ್ಸಾಂಪಲ್ ಎಷ್ಟೊಂದು ಜನರ ಹತ್ರ ನಾನು ರೀಚ್ ಔಟ್ ಮಾಡಿ ಮಾತಾಡ್ತೀನಿ. ಈ ಲಿಂಕ್ಡ್ಇನ್ನಲ್ಲಿ ಒಂದು ಮೆಸೇಜ್ ಕಳಿಸ್ತೀನಿ. ಅವರೆಲ್ಲ ಏನು ಆಶ್ಚರ್ಯ ಪಡೋದು, ನೀನು ಯಾಕೆ ಪೊಲಿಟಿಷಿಯನ್ ಆಗಿ? ಎಷ್ಟೊಂದು ಜನ ನಾನು ಫೇಕ್ ಅಂತ ಅನ್ಕೊಂಡ್ರು.
ಇವರಲ್ಲ ಅಂತ ಇರಲ್ಲ ಅಂತ ಅಂದರೆ ಇವ್ರು ಯಾಕೆ ನಮಗೆ ಮಾಡ್ತಾರೆ. ಸೊ ಇದು ನಾನು ಅವ್ರ ಹತ್ರ ಅಂದರೆ ಯಾರನ್ನಾದ್ರೂ ಕನೆಕ್ಟ್ ಮಾಡ್ಕೊಂಡು ಅಥವಾ ಅವ್ರ ಹತ್ರ ಏನಾದರೂ ಕ್ವೆಶನ್ಗಳು ಕೇಳೋಕ್ಕಾದರೂ ಅವ್ರ ಹತ್ರ ರೀಚ್ ಔಟ್ ಮಾಡ್ತೀವಿ. ಸೊ ಈ ಯಾವುದೋ ಒಂದು ಇಮೇಲ್ ಕಳಿಸ್ತೆ, ಯಾವುದೋ ಒಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಕೊಡ್ತೀನಿ. ನಾನು ಟ್ರಾನ್ಸ್ಫಾರ್ಮ್ ರೂರಲ್ ಇಂಡಿಯಾ ಅಂತ ಗೂಗಲ್ ಮಾಡಿದೆ. ಫಸ್ಟ್ ವೆಬ್ಸೈಟ್ ಬಂದಿದ್ದು TRI ಅಂತ ಒಂದಿದೆ, TRIF.com ಅಂತ ಒಂದು ಟ್ರಾನ್ಸ್ಫಾರ್ಮ್ ರೂರಲ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ. ಸೊ ಸಂಸ್ಥೆಗೆ ಹೋಗಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಲಿಂಕ್ ತೊಗೊಂಡು ಇಮೇಲ್ ಮಾಡಿದೆ ಅವ್ರಿಗೆ. ನಾನು ಇದ್ದೀನಿ, ನೀವೇನೇನು ಕೆಲಸ ಮಾಡ್ತಿದ್ದೀರಿ ಅದ್ರ ಬಗ್ಗೆ ನನ್ನ ಅರ್ಥ ಮಾಡ್ಕೊಳ್ಬೇಕು, ನೀವು ಅದರ ಟೈಮ್ ಕೊಡಿ ಅಂತ ಕೇಳಿದೆ. ಅವ್ರು ರೆಸ್ಪಾಂಡ್ ಮಾಡಲಿಲ್ಲ. ಬೇಕಂತ ಫೋನ್ ಮಾಡಿದೆ, ಆ ನಂಬರ್ ಇರ್ತದಲ್ಲ ವೆಬ್ಸೈಟಲ್ಲಿ, ಆ ಫೋನ್ ಮಾಡಿದಾಗಲೂ ಅವರು ನಿಜವಾಗ್ಲೂ ಅಂತ ಕೇಳ್ಕೊಂಡು ಆಮೇಲೆ ಮಾತಾಡಿದ್ರು, ಆಮೇಲೆ ರೆಸ್ಪಾಂಡ್ ಮಾಡಿದ್ರು. ಯಾವುದೋ ಒಂದು ಆರ್ಕಿಟೆಕ್ಚರ್ ಕಂಪ್ನಿ ಫರ್ಮ್ ಹತ್ರ ನಮ್ಮದು ಯಾವುದೋ ಒಂದು ಸ್ಕೂಲ್ ಇದಕ್ಕೆ ಆರ್ಕಿಟೆಕ್ಚರ್ ಡಿಸ್ಕಷನ್ ಮಾಡೋಕ್ಕೆ ಅಂತ ರೀಚ್ ಔಟ್ ಮಾಡಿದೆ, ಅವರು ರೆಸ್ಪಾಂಡ್ ಮಾಡಲಿಲ್ಲ. ಯಾಕೆಂದರೆ ಯಾಕೆ MLA ಯಾಕೆ ಇಮೇಲ್ ಮಾಡ್ತಾನೆ ಅದು ಫೋನ್ ಮಾಡ್ತಾನೆ ಅನ್ನೋದು. ಸೊ ಇದು ಅಂದರೆ ಸಿಂಪಲ್ ನಿಮಗೆ ಎಕ್ಸಾಂಪಲ್ಸ್ ಕೊಡ್ತಾಯಿದ್ದೀನಿ. ಸೊ ಅದನ್ನ ತೆಗೆದಾಕಬೇಕಷ್ಟೇ. ಜನರು ಮರ್ತ್ಬಿಟ್ಟಿದ್ದಾರೆ ನಮ್ಮಿಂದ ಅವರು ನಮ್ಮ ಪ್ರತಿನಿಧಿ ಅವರು ಅನ್ನೋದನ್ನ ಮರ್ತ್ಬಿಟ್ಟಿದ್ದಾರೆ. ಈಗ ಹೇಳಿದ್ರಲ್ಲ, ಎಲೆಕ್ಷನ್ ಮುಂಚೆ ಎಲೆಕ್ಷನ್ಗೆ ಗೆಲ್ಲಿಸಿ ಕಳಿಸೋರು ಅವರೇ, ಇಳಿಸೋರು ಅವರೇ. ಎಲೆಕ್ಷನ್ ಗೆದ್ದಾದ್ಮೇಲೆ ನಮ್ಮನ್ನ ರಾಕ್ ಸ್ಟಾರ್ಗಳು ಮಾಡ್ತಾರೆ. ನಾವು ಮುಂಚೆನೇ ಅದೇ ಜನ ನಾವು. ಸೊ ಇದು ಎಲ್ಲ ಜನರ ಕೈಲಿದೆ. ಸೊ ಈ ಥರದ್ದು ಅಂದರೆ ಆ ಪ್ರೀಕನ್ಸೀವ್ಡ್ ನೋಷನ್ ಏನೈತೆ ಅದನ್ನು ಬೇರೆ ಥರ ನಾವು ಜನರೇ, ನಾವು ಭಾವನೆಗಳಿದೆ, ನಾವು ಮನುಷ್ಯರೇ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಗೊತ್ತಾಯ್ತಾ ವೀಕ್ಷಕರೇ? ನೋಡ್ತಾ ಇದ್ದೀರಾ ಅಕ್ಷತಾ ಕಿಚನ್ನ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅನ್ನೋದು ಸ್ಟೀರಿಯೋ ಟೈಪ್ ಮಾತೆ. ನಾವು ಇನ್ನೂ ಒಂದಷ್ಟು ಜನನ ಈ ಥರ ಇಂಟರ್ವ್ಯೂ ಮಾಡಬೇಕು. ನೀವೇನು ನಮ್ಗೆ ದುಡ್ಡು ಕೊಡೋದು ಬೇಡ, ನೀವು ಸ್ವಲ್ಪ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿದ್ರೆ ನಾನು ಇನ್ನೂ ಒಂದಷ್ಟು ಜನನ ಕರೆಸುವಂತಹ ಶಕ್ತಿ ನಮಗೆ ಸಿಗುತ್ತೆ. ಥ್ಯಾಂಕ್ ಯು ಅಕ್ಷತಾ ಕಿಚನ್ಗೆ ಬಂದಿದ್ದಕ್ಕೆ. ಮಾವಿನ ಹಣ್ಣು ತಿನ್ಬೋದು. ನಮಸ್ಕಾರ ಸರ್, ಥ್ಯಾಂಕ್ ಯು. ಪುಸ್ತಕ ನಾ ಬರೆದ 3 ಪುಸ್ತಕ ನೀವು ಓದ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇದು ನಿಮ್ಮ ಮನೆಯಲ್ಲಿ ಇರುತ್ತೆ, ಎಲ್ಲರೂ ಕೊಡ್ತಾರೆ. ಯಾಕೆಂದ್ರೆ ಮನುಷ್ಯರಿಗೆ ಕೊಡುವಂಥದ್ದು ಇದು ಇವಾಗ. ಸೊ ಭಾರತ ಸಂವಿಧಾನದ ಪ್ರಸ್ತಾವನೆ ಕನ್ನಡ ಓದ್ತಿರಲ್ಲ? ಗ್ಯಾರಂಟಿ. ಥ್ಯಾಂಕ್ ಯು.